ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಫೇಸ್ 13 2025ನೇ ಸಾಲಿನಲ್ಲಿ 2402 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇದರಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ನ 2/6/2025 23/6/2025 ಒಳಗಡೆ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಲಾಸ್ಟ್ ಡೇಟ್ ಬಂದ್ಬಿಟ್ಟು 23/6/2025 ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು 24 ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ 24/6/2020 ಒಳಗಡೆ ನೀವು ಪೇಮೆಂಟ್ ಮಾಡ್ಬೇಕಾಗತ್ತೆ. ಏನಾದ್ರೂ ಆನ್ಲೈನ್ ಅಪ್ಲಿಕೇಶನ್ ಹಾಕಬಹುದು ಯಾವುದೇ ತರಹದ ಕರೆಕ್ಷನ್ ಮಾಡ್ಬೇಕಂತಂದ್ರೆ 28/6/2025ರಿಂದ 30/6/2020 ಒಳಗಡೆ ನೀವು ಕರೆಕ್ಷನ್ ಮಾಡಬಹುದು. ಇಲ್ಲಿ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಆನ್ಲೈನ್ ಎಕ್ಸಾಮ್ ನ ಬಂದ್ಬಿಟ್ಟು ನಿಮ್ಗೆ SSC ಅಲ್ಲಿ ಈ ಪೋಸ್ಟ್ ಗಳಿಗೆ ನಿಮ್ಗೆ ಆನ್ಲೈನ್ CBT ಎಕ್ಸಾಮ್ ಮುಖಾಂತರ ನೀವು ಆನ್ಲೈನ್ ಬರಿಬೇಕಾಗತ್ತೆ. ಅಲ್ಲಿ ನಿಮ್ಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ CBT ಎಕ್ಸಾಮ್ ಬಂದ್ಬಿಟ್ಟು 24 ಜುಲೈಯಿಂದ 4 ಆಗಸ್ಟ್ 2025 ಒಳಗಡೆ ನಿಮ್ಗೆ ನಡೀತಾ ಹೋಗುತ್ತೆ. ನಿಮ್ಮ ಏನಾದ್ರೂ ಆನ್ಲೈನ್ ಅಪ್ಲಿಕೇಶನ್ ಏನಾದ್ರು ಡೌಟ್ ಇತ್ತಂದ್ರೆ ಈ ಹೆಲ್ಪ್ ಲೈನ್ ನಂಬರ್ ಗಳಿಗೆ ನೀವು ಕಾಲ್ ಮಾಡಬಹುದು. ಇಲ್ಲಿ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತಂದ್ರೆ ಈ ಹುದ್ದೆಗಳಿಗೆ 10th 12th ಗ್ರಾಜುಯೇಷನ್ ಆದವರು ಅಪ್ಲೈ ಮಾಡಬಹುದು. ಒಂದೊಂದು ಏಜ್ ಲಿಮಿಟ್ ಬಂದ್ಬಿಟ್ಟು ಒಂದೊಂದು ಹುದ್ದೆಗಳಿಗೆ ಒಂದೊಂದು ಏಜ್ ಲಿಮಿಟ್ ಇದೆ. 25, 27, 28, 30 ಇದೆ. ಇಲ್ಲಿ SC/ST ಕ್ಯಾಂಡಿಡೇಟ್ಸ್ ನವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಅದೇ ತರ ಬಂದ್ಬಿಟ್ಟು OBC ಇತ್ತಂದ್ರೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಇಲ್ಲಿ ಯಾವುದೇ ಕ್ಯಾಂಡಿಡೇಟ್ ಅಂದ್ರೆ SC/ST ಕ್ಯಾಂಡಿಡೇಟ್ ಗಳಿಗೆ, ಫಿಮೇಲ್ ಕ್ಯಾಂಡಿಡೇಟ್ ಗಳಿಗೆ, PH ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, PWD ಕ್ಯಾಂಡಿಡೇಟ್ಸ್ ಗಳಿಗೆ ಯಾವುದೇ ತರಹದ ಫೀಸ್ ಇಲ್ಲ. OBC ಕ್ಯಾಟಗರಿನವರಿಗೆ EWS ಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಬಂದ್ಬಿಟ್ಟು 100 rupees ಫೀ ಮಾಡ್ಬೇಕಾಗುತ್ತೆ. ಪೇ ಸ್ಕೇಲ್ ಬಂದ್ಬಿಟ್ಟು ಪೇ ಲೆವೆಲ್ 7 CPC ಪ್ರಕಾರ ನಿಮಗೆ ಪೇಮೆಂಟ್ ಮಾಡ್ತಾ ಹೋಗ್ತಾರೆ. ನಾನು ಹೇಳ್ದಂಗೆ ಆನ್ಲೈನ್ ಎಕ್ಸಾಮ್ ನ ಬರೀಬೇಕು. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಿಮ್ ಸೆಂಟರ್ ಅಲಾಟ್ಮೆಂಟ್ ಆಗುತ್ತೆ. ಅಲ್ಲಿ ಹೋಗಿ ಎಕ್ಸಾಮ್ ಬರೆದ್ರೆ ನಿಮ್ಗೆ ಅದ್ರ ಮೇಲೆ ನಿಮ್ಮ ಬರ್ದಿರ್ತಕ್ಕಂಥ ಎಕ್ಸಾಮ್ ಮೇಲೆ ನಿಮ್ಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾವ ತರದ ಸಬ್ಜೆಕ್ಟ್ ಇರ್ತಾ ಹೋಗುತ್ತೆ ಅಂತಂದ್ರೆ ಇಲ್ಲಿ 3-4 ಸಬ್ಜೆಕ್ಟ್ ಗಳು ಇರ್ತಾ ಹೋಗುತ್ತೆ. ಜನರಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು 25 ಕ್ವಶನ್ಸ್ ಇರ್ತವೆ, 50 ಮಾರ್ಕ್ಸ್ ನಡೀತಾ ಹೋಗುತ್ತೆ. ಇಲ್ಲಿ ಟೋಟಲ್ ಡ್ಯೂರೇಷನ್ ಬಂದ್ಬಿಟ್ಟು ಎಕ್ಸಾಮ್ ನ 60 ನಿಮಿಷ ನಡೆಸ್ತಾ ಹೋಗ್ತಾರೆ. ಇಲ್ಲಿ ನಿಮ್ಗೆ ಏನಂತಂದ್ರೆ ಸ್ಕ್ರೈಬ್ ಇತ್ತಂತಂದ್ರೆ ಯಾರಾದ್ರೂ ಹೆಲ್ಪ್ ತಗೊಂಡ್ ಬರೀತಿದ್ರೆ 80 ನಿಮಿಷಗಳ ಕಾಲ ಅವರಿಗೆ ಎಕ್ಸಾಮ್ ಬರೆಯಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಜನರಲ್ ಅವೇರ್ನೆಸ್ 25 ಮಾರ್ಕ್ಸಿಗೆ, ಮ್ಯಾಕ್ಸಿಮಮ್ ಬಂದ್ಬಿಟ್ಟು 50 ಮಾರ್ಕ್ಸಿಗೆ ನಡೀತಾ ಹೋಗುತ್ತೆ. ಬೇಸಿಕ್ ಅರ್ಥಮೆಟಿಕ್ ಸ್ಕಿಲ್ ಬಂದ್ಬಿಟ್ಟು 25 ಮಾರ್ಕ್ಸಿಗೆ 50 ಟೋಟಲ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದ್ಬಿಟ್ಟು 50 ಮಾರ್ಕ್ಸ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು 25 ಕ್ವಶನ್ಸ್ ಬಂದ್ಬಿಟ್ಟು 50 ಮಾರ್ಕ್ಸಿಗೆ ನೀವು ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾವ ಹುದ್ದೆಗಳು ಇದಾವೆ ಏನಂತನೂ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತಾ ಹೋಗ್ತೀನಿ. ವೆಬ್ಸೈಟ್ ಲಿಂಕ್ ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, sscgovernment.in ಅಂತಂದು. ಇಲ್ಲಿ ಈ ವೆಬ್ಸೈಟ್ ಲಿಂಕ್ ಗೆ ಹೋದಾಗ ಇಲ್ಲಿ ನೋಡ್ರಿ, ನೋಟಿಸ್ ಫಾರ್ ಫೇಸ್ 13 2025 ಸೆಲೆಕ್ಷನ್ ಪೋಸ್ಟ್ ಅಂತದವೆ. ಇಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ಎಲ್ಲ PDF ಬರ್ತಾ ಹೋಗುತ್ತೆ. ನಿಮಗೆ ಯಾವ ರೀಜನ್ ಅಲ್ಲಿ ಯಾವ ಹುದ್ದೆಗಳು ಖಾಲಿ ಇದಾವೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ನನಗೆ ಇಲ್ಲಿ ನಮಗೆ ಈ ತರ PDF ಓಪನ್ ಮಾಡಿದಾಗ ಇಲ್ಲಿ ಬಹಳಷ್ಟು ಪೇಜ್ಗಳು ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಗೆ ಬಂದ್ಬಿಟ್ಟು ಈ PDF ಅಲ್ಲೇ ರೀಜನ್ ಯಾವುದು ಅಂತಂದಿದೆ. ಸೆಂಟ್ರಲ್ ರೀಜನ್, ಇಲ್ಲಿ ಯಾವ ಹುದ್ದೆ ಅಂತಂದು, ಪೋಸ್ಟ್ ನೇಮ್ ಯಾವುದು ಅಂತಂದು, ಏಜ್ ಏನಾಗಿರ್ಬೇಕು, ಪೇ ಸ್ಕೇಲ್ ಎಷ್ಟಿದೆ, ಲೆವೆಲ್ 1, ಇಲ್ಲಿ EQ ಲೆವೆಲ್ ಏನು ಓದಿರ್ಬೇಕು, SC/ST ನವರಿಗೆ ಎಷ್ಟಿದೆ, OBC ನವರಿಗೆ ಎಷ್ಟಿದೆ, ಇವೆಲ್ಲ ಡೀಟೇಲ್ಸ್ ಆಗಿ ಕಾಣ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ನೋಡ್ರಿ, ರೀಜನ್ ಯಾವುದು ಅಂತ ನೋಡ್ಕೋಬೇಕಾಗತ್ತೆ. ನಿಮ್ಮ ರೀಜನ್ ಒಳಗಡೆ ಇದ್ದಿರ್ತಕ್ಕಂಥ ಹುದ್ದೆಗಳು ಮಾತ್ರ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಈ CR ಅಂತಂದ್ರೆ ಇಲ್ಲಿ ಸೆಂಟ್ರಲ್ ರೀಜನ್, ER ಅಂತಂದ್ರೆ ಈಸ್ಟರ್ನ್ ರೀಜನ್. ನಮ್ಮ ಕರ್ನಾಟಕ ಬಂದ್ಬಿಟ್ಟು ಯಾವ ರೀಜನ್ ಬರುತ್ತೆ ಅಂತಂದು ಹೇಳ್ತಾ ಹೋಗ್ತೀನಿ. KKR ಅಂತ ಇದೆ ನೋಡ್ರಿ, ಕೇರಳ ಕರ್ನಾಟಕ ರೀಜನ್ ಅಂತಂದು. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಹುದ್ದೆ ಇದೆ, ಇಲ್ಲಿ ಒಂದು ಇನ್ಸ್ಟ್ರಕ್ಟರ್ ಟ್ರೈನಿಂಗ್ ಅಂತ ಇದೆ. ಇಲ್ಲಿ ಗ್ರಾಜುಯೇಷನ್ ಆಗಿರ್ಬೇಕು ಅಂತವ್ರು ಹುದ್ದೆಗಳನ್ನ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬಹುದು. ಲ್ಯಾಬೊರೇಟರಿ ಅಸಿಸ್ಟೆಂಟ್ ಇದೆ. ಇಲ್ಲಿ ಏನಂತಂದ್ರೆ 18ರಿಂದ 27 ವರ್ಷ ಆಗಿರ್ಬೇಕು, 12th ಪಾಸ್ ಮಾಡಿರ್ಬೋದು ಅಂತವ್ರು ಈ ಹುದ್ದೆಗಳಿಗೆ ಸಲ್ಲಿಸಬಹುದು. ಇಲ್ಲಿ ನೋಡ್ಕೊಂತ ಹೋಗ್ರಿ, ನೀವು ಇಲ್ಲಿ ಯಾವ ರೀಜನ್ ಇದೆ, ರೀಜನ್ ನ ನೀವು ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಯಾವ ರೀಜನ್ ಅಲ್ಲಿ ಯಾವ ಒಂದು ಹುದ್ದೆಯ ಕೋಡ್ ನ ನೆನ್ಪಿಡ್ಕೊಂಡಿರ್ಬೇಕು. ಆ ಕೋಡ್ ನ ನೆನ್ಪಿಟ್ಕೊಂಡ್ರೆ ಮಾತ್ರ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ಫೀಲ್ಡ್ ಅಸಿಸ್ಟೆಂಟ್ ಇದೆ, ಇಲ್ಲಿ ಕೋರ್ಟ್ ಮಾಸ್ಟರ್ ಇದೆ, KKR ರೀಜನ್, ಕೇರಳ ಕರ್ನಾಟಕ ರೀಜನ್ ಅಂತಂದಿದ್ದು. ಇಲ್ಲಿ ಬೇರೆ ರೀಜನ್ ಇದೆ. ಯಾವ ರೀಜನ್ ಇದ್ರೆ ನೀವು ಆ ಹುದ್ದೆಗಳಿಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸ್ತಾ ಹೋಗುದು. ಮುಂದಿನ ವಿಡಿಯೋದಲ್ಲಿ ನಾನು ಹೇಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬಹುದು ಅಂತ, ಈ ಫೇಸ್ 13 ಹುದ್ದೆಗಳಿಗೆ ಹೇಗೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.